ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೊಲೋಸ್ಯ ಪತ್ರಿಕೆ 2ನೇ ಅಧ್ಯಾಯ 7ನೇ ವಾಕ್ಯ. ಆತನಲ್ಲಿ ಬೇರೂರಿಕೊಂಡು ಭಕ್ತಿವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರ್ರಿ. ಪೌಲನು ಕೊಲೋಸ್ಯದವರಿಗೆ ಪತ್ರಿಕೆಯನ್ನು ಬರೀತಾ ಇರೋದು ಸೆರೆಮನೆಯಲ್ಲಿದ್ದುಕೊಂಡು. ಕಾರಣ, ಕೊಲೋಸ್ಯ ಸಭೆಯ ಸೇವಕನಾದ ಎಪಫ್ರನು ಸಭೆಯಲ್ಲಿದ್ದಂತಹ ಕೆಲವು ದುರುಪದೇಶಗಳ ಆಚರಣೆಯ ಕುರಿತಾಗಿ ಪೌಲನಿಗೆ ತಿಳಿಸಿದಾಗ, ಪೌಲನು ಅವರಿಗೆ ಕ್ರಿಸ್ತನಲ್ಲಿ ಬೇರೂರೋದರ ಕುರಿತು ಒಂದು ಪತ್ರಿಕೆಯನ್ನು ಬರೆದು ಎಪಫ್ರನ ಕೈಯಲ್ಲಿ ಕೊಟ್ಟು ಕಳಿಸೋದನ್ನು ನಾವು ನೋಡಬಹುದು. ನಂತರ ಅದರ 6ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, 2:6ರಲ್ಲಿ, ಆದದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಕೊಲೋಸ್ಯ ಸಭೆಯ ವಿಶ್ವಾಸಿಗಳು ಕ್ರಿಸ್ತನನ್ನು ಅಂಗೀಕರಿಸಿದವರು, ಕ್ರಿಸ್ತನನ್ನು ರಕ್ಷಕನಾಗಿ ಕರ್ತನಾಗಿ ಅಂಗೀಕರಿಸಿಕೊಂಡಿದ್ದರೂ ಸಹ ನಂತರದ ದಿನಗಳಲ್ಲಿ ಬಂದಂತಹ ದುರುಪದೇಶದ ಸೆಳವಿಗೆ ಬಿದ್ದು ಅವರೆಲ್ಲರೂ ತತ್ವಜ್ಞಾನಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದು, ಇತರೆ ಕಾರ್ಯಗಳಿಗೆ ಪ್ರಾಮುಖ್ಯತೆ ಕೊಡೋದು, ಅದನ್ನು ಮಾಡ್ತಾ ಇರುವಂತಹ ಒಂದು ಸನ್ನಿವೇಶದಲ್ಲಿ ಪೌಲ ಅವರಿಗೆ ಬರೀತಾ ಇದ್ದಾನೆ, ನೀವು ಕರ್ತನಾದ ಯೇಸು ಕ್ರಿಸ್ತನ ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ, ಆತನಲ್ಲಿರುವವರಾಗಿ ನಡೆದುಕೊಳ್ಳಿರಿ. ಅಂದರೆ ಆತನ ಸಂಗಡ ಇದ್ದವರಾಗಿ ನಡ್ಕೊಳ್ಬೇಕು. ನಂತರ ಆತನಲ್ಲಿ ಬೇರೂರಬೇಕು. ಇತರ ತತ್ವಬೋಧನೆಯಲ್ಲಿ ಬೇರೂರಬೇಡಿ, ಇತರ ಸತ್ಯಗಳಿಗೆ ಕಿವಿಗೊಡಬೇಡಿ, ಇತರ ಮಾತುಗಳಿಗೆ ಕಿವಿಗೊಡಬೇಡಿ, ಸುಳ್ಳು ಬೋಧಕರ ಮಾತುಗಳಿಗೆ ಕಿವಿಗೊಡಬೇಡಿ. ನೀವು ಸತ್ಯಕ್ಕೆ ಕಿವಿಗೊಟ್ಟು ಆತನಲ್ಲಿ ಬೇರೂರಬೇಕು, ಕ್ರಿಸ್ತನಲ್ಲಿ ಬೇರೂರಬೇಕು. ನಮಗೆ ಗೊತ್ತು, ಯಾವುದೇ ಒಂದು ಗಿಡ ಬೆಳಿಬೇಕು ಅಂದರೆ ಬೇರು ಆಳವಾಗಿ ಇಳಿಬೇಕು. ಬೇರು ಆಳವಾಗಿ ಇಳಿದೇ ಇದ್ದರೆ ಆ ಗಿಡ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ದಿವಸ ಬೆಳೆಯುತ್ತೆ, ನಂತರ ನೀರಿನ ಅಂಶ ಸಿಗದೇ ಇದ್ದಾಗ ಅದು ಒಣಗೋಗುತ್ತೆ. ಇಲ್ಲ ಗಾಳಿ ಬಂದಾಗ ಬೇರು ಆಳವಾಗಿಲ್ಲ ಅಂದರೆ ಅದು ಬಿದ್ದೋಗುವಂಥ ಸಾಧ್ಯತೆ ಇದೆ. ಹೀಗೆ ಇಂಥ ಸನ್ನಿವೇಶಗಳನ್ನು ನಾವು ಅನೇಕ ಗಿಡ ಮರಗಳಲ್ಲಿ ನಾವು ನೋಡುವರಾಗಿದ್ದೇವೆ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಪೌಲನು ಹೇಳ್ತಾ ಇದ್ದಾನೆ, ನೀವು ಆತನಲ್ಲಿ ಬೇರೂರಲಿಲ್ಲ ಅಂದರೆ, ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ನೀವು ಹೊಂದಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಬೀಳುವಂಥ ಸಾಧ್ಯತೆ. ಮಾತ್ರವಲ್ಲ, ನಂತರ ಹೇಳ್ತಾನೆ, ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಬೇಕು. ಡೈಲಿ ಲೈಫಲ್ಲಿ ಆ ಸ್ಪಿರಿಚುವಲ್ ಗ್ರೋತ್ ನಿಮ್ಮಲ್ಲಿ ಉಂಟಾಗಬೇಕು. ಮಾತ್ರವಲ್ಲ, ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರ, ಅಂದರೆ ಪೌಲನ ಮೂಲಕ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರ ನೀವೇನು ಮಾಡಬೇಕು? ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಳ್ಳಬೇಕು. ಅದರ ಅರ್ಥ, ಪೌಲನು ತಿಳಿಸಿದಂತಹ ಸತ್ಯಕ್ಕೆ ವಿರುದ್ಧವಾಗಿ ಕೆಲವರು ಬೋಧಿಸ್ತಾ ಇದ್ದಾರೆ. ಆ ಬೋಧನೆಗೆ ಕಿವಿಗೊಡಬೇಡಿ, ಆ ಬೋಧನೆಗೆ ನೀವು ಕಿವಿಗೊಟ್ಟು ಮುಂದೆ ಹೋಗಬೇಡಿ. ನೀವೇನು ಮಾಡಿ, ಆತನಲ್ಲಿ ನೆಲೆಗೊಳ್ಳಬೇಕು ಅಂತ ಹೇಳಿದ್ರೆ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರ ನಡಿಬೇಕು. ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ಬೆಳಿಬೇಕು ಅಂತ ಹೇಳಿದ್ರೆ ನಾವು ಬೋಧಿಸಲ್ಪಟ್ಟಂತಹ ಉಪದೇಶದ ಪ್ರಕಾರ ನಡಿಬೇಕು. ಇವತ್ತು ದುರುಪದೇಶಗಳು ಎಲ್ಲ ಕಡೆಗಳಲ್ಲಿ ತಾಂಡವವಾಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಸತ್ಯ ಉಪದೇಶಕ್ಕೆ ವಿರುದ್ಧವಾದಂತಹ ಉಪದೇಶಗಳು ಅಲ್ಲಲ್ಲಾಗಿ ನಡೀತಾ ಇರುವಾಗ ದೇವರ ವಾಕ್ಯ ಹೇಳ್ತದೆ, ನಾವು ಭಕ್ತಿ ವೃದ್ಧಿಯನ್ನು ಹೊಂದಬೇಕು ಅಂದರೆ ನಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರ ನಾವು ನಡೀಬೇಕು. ನಮಗೆ ಬೋಧಿಸಲ್ಪಟ್ಟಂಥ ಉಪದೇಶದ ಪ್ರಕಾರ ನಾವು ನಡೆಯದೇ ಇದ್ದರೆ, ನಾವು ಅದಕ್ಕೆ ವಿಧೇಯರಾಗದೇ ಇದ್ದರೆ, ಅದಕ್ಕೆ ಒಪ್ಪದೇ ಇದ್ದರೆ, ಅದಕ್ಕೆ ನಾವು ಒಪ್ಪಿಗೆ ಕೊಡದೇ ಇದ್ದರೆ, ಅಥವಾ ಆ ವಾಕ್ಯಕ್ಕೆ ವಿಧೇಯರಾಗದೇ ಇದ್ದರೆ ನಮ್ಮಲ್ಲಿ ಬೆಳವಣಿಗೆ ಹೊಂದುವುದಕ್ಕೆ ಸಾಧ್ಯವಿಲ್ಲ, ಭಕ್ತಿ ವೃದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ನಮಗೆ ಬೋಧಿಸಲ್ಪಟ್ಟಂಥ ಒಂದು ಉಪದೇಶ ಇದೆ. ನಮಗೆ ಯಾರೋ ಪಾಸ್ಟರ್ ಹೇಳಿದಂತಹ ಉಪದೇಶಕ್ಕಲ್ಲ ನಾನು ಕಿವಿಗೊಡಬೇಕಾದದ್ದು, ಯಾವುದೋ ಯೂಟ್ಯೂಬ್ ಪ್ರೀಚರ್ ಹೇಳಿದಂಥ ಉಪದೇಶಕ್ಕಲ್ಲ ಕಿವಿಗೊಡಬೇಕಾದದ್ದು. ನಮಗೆ ಒಂದು ಬೋಧಿಸಲ್ಪಟ್ಟ ಅಥವಾ ನಮ್ಮ ಕೈಗೆ ಕೊಟ್ಟಂಥ ಒಂದು ಉಪದೇಶ ಇದೆ, ಅದು ಸತ್ಯವೇದವಾಗಿದೆ. ಸತ್ಯವೇದದ ಪ್ರಕಾರ, ಸತ್ಯವೇದ ಏನು ಹೇಳುತ್ತೋ ಅದನ್ನು ಫಾಲೋ ಮಾಡಿಕೊಂಡು ನಾವು ಮುಂದೆ ಸಾಗೋದಾದರೆ ನಮ್ಮ ಜೀವಿತದಲ್ಲಿ ಒಂದು ಆತ್ಮೀಕ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತೆ, ಒಂದು ಭಕ್ತಿ ವೃದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತೆ. ದುರುಪದೇಶಕರ ಸೆಳವಿಗೆ ಬಿದ್ದು ತಪ್ಪಾದಂತಹ ಬೋಧನೆಗೆ ಕಿವಿಗೊಟ್ಟು ನಾವು
ಅತ್ತಿತ್ತ ಓಲಾಡುವಂತಹ ವೃಕ್ಷದ ರೀತಿಯಲ್ಲಿ ಆಗಬಾರ್ದು. ಸಮುದ್ರದ ತೆರೆಗಳು ಪಾದಿಯಲ್ಲಿ ಅತ್ತಿತ್ತ ಅಲಿಯುವಂತಹ ವ್ಯಕ್ತಿಗಳಾಗದೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಸತ್ಯವೇದ ಹೇಳುವಂತಹ ಮಾತುಗಳಿಗೆ ಕಿವಿಗೊಟ್ಟು ಮುಂದೆ ಸಾಗುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಹೌದು, ಪೌಲನು ಕೊಲೊಸ್ಸೆಯವರಿಗೆ ಹೇಳ್ತಾನೆ, ನೀವು ತತ್ವ ಬೋಧನೆಗೆ ಈ ಥರ ಕಾರ್ಯಗಳಿಗೆಲ್ಲ ಕಿವಿಗೊಟ್ಟಿದ್ದೀರಿ, ಈಗ ನೀವು ಭಕ್ತಿ ವೃದ್ಧಿ ಹೊಂದಕ್ಕಾಗ್ತಾ ಇಲ್ಲ. ಯಾಕೆ? ಭಕ್ತಿ ಇರುವಂಥ ಭಕ್ತಿನೂ ಸಹ ಕುಗ್ಗಿ ಹೋಗಿದೆ. ಭಕ್ತಿ ವೃದ್ಧಿಯನ್ನು ಹೊಂದಬೇಕು ಅಂದರೆ ನೀವು ಕರ್ತನಾದ ಯೇಸು ಕ್ರಿಸ್ತನನ್ನು ಹೇಗೆ ಅಂಗೀಕರಿಸಿಕೊಂಡ್ರೋ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ, ಆತನಲ್ಲಿ ಬೇರೂರ್ರಿ. ಆತನಲ್ಲಿ ಬೇರೂರಬೇಕು, ಕ್ರಿಸ್ತನಲ್ಲಿ ಬೇರೂರಿ. ಕ್ರಿಸ್ತನು ನಮಗೆ ತಿಳಿಸಿದಂತಹ ಸತ್ಯ ಮಾರ್ಗದಲ್ಲಿ ನಾವು ನಡೆಯುವಾಗ, ಆತನು ನಮಗೆ ಕೊಟ್ಟಂಥ ದೇವರ ವಾಕ್ಯದ ಆಧಾರದಲ್ಲಿ ನಾವು ನಡೆಯುವಾಗ ನಾವು ಬೆಳವಣಿಗೆಯನ್ನು ಹೊಂದುತ್ತೀವಿ. ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತೆ. ಎಷ್ಟೇ ಶೋಧನೆಗಳು ಬಂದರೂ ಬೀಳದೆ ದೃಢವಾಗಿ ನಿಲ್ಲುವುದಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಮಾಡಿದಂಥ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ದೇವರೇ, ನಮಗೆ ಬೋಧಿಸಲ್ಪಟ್ಟದ ಉಪದೇಶದ ಪ್ರಕಾರ ಸತ್ಯ ಮಾರ್ಗದಲ್ಲಿ ಮುಂದೆ ಸಾಗುವಂತೆ ನೀನು ನಮಗೆ ಕೃಪೆ ಮಾಡು. ಬೆಳವಣಿಗೆಯನ್ನು, ಭಕ್ತಿ ವೃದ್ಧಿಯನ್ನು ಹೊಂದುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.